ಮುಂದಿನ ವಿಷಯವೇನೆಂದರೆ ಪ್ರೊಫೆಷನಲ್ ಎಥಿಕ್ಸ್, ವೃತ್ತಿಪರ ನೀತಿ ಸಂಹಿತೆ ಬಗ್ಗೆ ವಿಶ್ಲೇಷಣೆ. ಪ್ರೊಫೆಷನಲ್ ಎಥಿಕ್ಸ್ ಬಗ್ಗೆ ನಾನು ನಿಜವಾದ ನಡೆದ ಒಂದು ಸಂಘಟನೆಗಳು ಹೇಳುತ್ತೆ ನೋಡಿ. ಅವರು ದೊಡ್ಡ ಬಿಲ್ಡರ್ ಆಗಿದ್ದರು, ಅವರಿಗೆ ಸಾಕಷ್ಟು ಪ್ರಾಜೆಕ್ಟ್ಗಳು ಅವರ ಕೈಯಲ್ಲಿದ್ದವು. ಯಾವ ಕಾರಣಕ್ಕಾಗಿ ಬರ್ತಿದ್ದಾರಂದ್ರೆ ಗುಣಮಟ್ಟದ ಕಟ್ಟಡಗಳು ಮತ್ತು ಕೆಲಸದಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ, ಸರಿಯಾದ ಸಮಯದಲ್ಲಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿಕೊಳ್ಳುತ್ತಿದ್ದರು. ಅವರ ಬಳಿ ನೋಡಿ ಸಾಕಷ್ಟು ಎಂಪ್ಲಾಯ್ಗಳಿದ್ದವು. ಅಂದ್ರೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಹಿಡಿದುಕೊಂಡು ಹೈಯರ್ ಲೆವೆಲ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ವರೆಗೂ ಕೆಲಸಗಾರರು, ಕಾರ್ಮಿಕರಿದ್ದರು ನೋಡ್ರಿ. ಅವರಿಗೆ ಆಪ್ತ ಕಾರ್ಯದರ್ಶಿ ಅಂದ್ರೆ PA ಪರ್ಸನಲ್ ಅಸಿಸ್ಟೆಂಟ್ ಆಗಿ ಒಬ್ಬರು ಇದ್ದರು. ಅವರು ಎಲ್ಲ ಕಾರ್ಯಗಳನ್ನು ಅವರೇ ನೆರವೇರಿಸಿಕೊಂಡು ಹೋಗುತ್ತಿದ್ದರು. ಅಂದ್ರೆ ಜವಾಬ್ದಾರಿ ತಗೊಳ್ತಿದ್ದರು. ಸಣ್ಣ ಸಣ್ಣ ಸಮಸ್ಯೆಗಳು ಬಂದರೆ ಅವರೇ ಸುಲಭ ರೀತಿಯಲ್ಲಿ ಅದಕ್ಕೆ ಪರಿಷ್ಕಾರ ಮಾಡುತ್ತಿದ್ದರು. ಅವರದ್ದು ಆ ಕೆಲಸದಲ್ಲಿದ್ದರೆ ಅಂದ್ರೆ ಅದು ಕೆಲಸ ಮುಗಿದೋಯಿತು, ಅಷ್ಟು ಜವಾಬ್ದಾರಿತವಾಗಿ ಕೆಲಸವನ್ನು ತಾವೇ ಸ್ವತಃವಾಗಿ ಮುಗಿಸಿಕೊಳ್ಳುತ್ತಿದ್ದರು. ಅದಕ್ಕೆ ಅವರ ಬಾಸ್ ಎಲ್ಲ ಜವಾಬ್ದಾರಿಗಳನ್ನು ಅವರಿಗೆ ನಿಭಾಯಿಸುತ್ತಿದ್ದರು. ಅವರು ಬಾಸ್ ಆಗಿದ್ದವರು ಏನ್ ಮಾಡುತ್ತಿದ್ದಾರೆ ಅಂದ್ರೆ ಪ್ರತಿ ಹಬ್ಬಗಳಲ್ಲಿ ಮತ್ತು ಪ್ರಾಜೆಕ್ಟ್ಗಳು ಪೂರ್ಣಗೊಂಡಾಗ ತಮ್ಮ ಸಂತೋಷವನ್ನು ಎಲ್ಲರ ಜೋಡಿ ಹಂಚಿಕೊಳ್ಳುತ್ತಿದ್ದರು. ಅಂದ್ರೆ ಎಲ್ಲರಿಗೆ ಉಡುಗೊರೆಗಳನ್ನು ಕೊಡೋದು, ಗಿಫ್ಟ್ಗಳನ್ನು ಕೊಟ್ಟು ಸಂತೋಷಪಟ್ಟು ಆ ಕ್ಷಣದಲ್ಲಿ ತಾವು ಇದ್ದು ಸಂತೋಷ ಪಡುತ್ತಿದ್ದಾರೆ ನೋಡ್ರಿ. ಒಂದು ದಿನ ಇಂಥ ಸಂದರ್ಭ ಬಂತಂದ್ರೆ, ಒಂದು ದಿನ ಇನ್ನೊಂದು ಪ್ರಾಜೆಕ್ಟ್ ಪೂರ್ಣಗೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಪುನಃ ಅವರೆಲ್ಲರಿಗೆ ಉಡುಗೊರೆಗಳು, ಗಿಫ್ಟ್ಗಳು ಕೊಡುತ್ತಾರೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹಿಡ್ಕೊಂಡು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೂ PAಗೂ ಎಲ್ಲರಿಗೂ ಸರಿ ಸಮಾನವಾಗಿ ಗಿಫ್ಟ್ಗಳನ್ನು ಕೊಡುತ್ತಾರೆ, ಉಡುಗೊರೆಗಳನ್ನು ಕೊಡುತ್ತಾರೆ. ಆ ಪರ್ಸನಲ್ ಅಸಿಸ್ಟೆಂಟ್ ಕೂಡ ಉಡುಗೊರೆಯನ್ನು ತೆಗೆದುಕೊಂಡು ಮನೆಗೆ ಹೋಗುವ ಸಂದರ್ಭದಲ್ಲಿ ಅವರು ಸುತ್ತಮುತ್ತಲಿದ್ದರು ಹೇಳುತ್ತಾರೆ, ನೀನು ಈ ಕಂಪನಿಗಾಗಿ ಇಷ್ಟು ಡೆಡಿಕೇಶನ್ ಮಾಡ್ತಿದ್ದಿ, ಎಲ್ಲ ಜವಾಬ್ದಾರಿಗಳನ್ನು ತಗೋತಿ, ನಿಷ್ಠೆಯಿಂದ ಮಾಡ್ತಿ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಿ. ನಿನಗೂ ಮತ್ತು ಎಲ್ಲ ಲೇಬರ್ ವರ್ಗದವರಿಗೂ ಎಲ್ಲರಿಗೂ ಸಮಾಂತರವಾಗಿ ನಿಮ್ಮ ಬಾಸ್ ಗಿಫ್ಟ್ ಕೊಟ್ಟಿದ್ದಾನೆ, ನಿನಗೆ ಏನು ಅನಿಸುವುದಿಲ್ಲ ಏನು ಎಂದು ಹೇಳಿದಾಗ ಅವರ ಸ್ನೇಹಿತರು ಹೇಳಿದ ಮಾತುಗಳೆಲ್ಲ ಮನವರಿಕೆ ಮಾಡಿಕೊಳ್ಳುತ್ತಾ ನೋಡಿ, ನಮ್ಮ ಬಾಸ್ ನನಗೂ ಅವರಿಗೂ ಸಮಾಂತರವಾಗಿ ನೋಡುತ್ತಾನೆಂಬ ದುರಾಲೋಚನೆಗೆ ಬಂದು ಮಾರುದಿವಸವೇ ಅವನು ಕೆಲಸವನ್ನು ಬಿಡಬೇಕೆಂದು ನಿರ್ಣಯ ಮಾಡಿಕೊಳ್ಳುತ್ತಾ ನೋಡಿ. ಮಾರುದಿವಸವೇ ಅವನು ಅವರ ಬಾಸ್ಗೆ ಹೇಳುತ್ತಾನೆ, ನಾನು ಕೆಲಸ ಬಿಡಬೇಕೆಂದು ನಿರ್ಣಯ ಮಾಡಿದ್ದೇನೆ ಎಂದು ಹೇಳುತ್ತಾನೆ. ಆಗ ಅವರ ಬಾಸ್ ಕೇಳುತ್ತಾನೆ, ಯಾವ ಕಾರಣಕ್ಕಾಗಿ ನೀನು ಕೆಲಸವನ್ನು ಬಿಡುತ್ತಿದ್ದೆ ಎಂದು ಕೇಳಿದಾಗ ಆಗ ಅವನು ಹೇಳುತ್ತಾನೆ, ನನ್ನ ಸ್ವಂತ ಊರಿನಲ್ಲಿ ನಾನು ಕೆಲಸ ಮಾಡುತ್ತೇನೆ, ನನ್ನ ತಂದೆ ತಾಯಿ ಬಳಿ ನಾನು ಇರುತ್ತೇನೆ ಎಂದು ಹೇಳುತ್ತಾನೆ. ಅವರ ಬಾಸ್ ಹೇಳುತ್ತಾರೆ, ಇದು ಕೊನೆಯ ಪ್ರಾಜೆಕ್ಟ್, ದೊಡ್ಡ ಬಂಗ್ಲಾ ಇದೆ, ಇದನ್ನು ನೀನು ಮುಗಿಸಿಕೊಂಡು ಹೋಗು ಎಂದು ಹೇಳುತ್ತಾರೆ. ಬಹಳ ಪ್ರತಿಷ್ಠಾತ್ಮಕ ಪ್ರಾಜೆಕ್ಟ್ ಇದು, ಬಹಳ ಅಚ್ಚುಕಟ್ಟಿನಿಂದ ನೀನೇ ನಿಭಾಯಿಸಬಲ್ಲಿ ಕಾರ್ಯವನ್ನು ಎಂದು ಹೇಳುತ್ತಾರೆ. ಆಗ ಅವನು ಬಾಸ್ಗೆ ಉತ್ತರ ಕೊಡುತ್ತಾನೆ, ನೀವು ಹೇಳಿದಂತೆ ಆಗಲಿ, ಕೆಲಸವನ್ನು ನಾನು ಮಾಡಿ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಕೊನೆಯದಾಗಿ ಅವರ ಬಾಸ್ ಹೇಳಿದಂತೆ ಕೆಲಸವನ್ನು ಮಾರುದಿವಸವೇ ಪ್ರಾರಂಭ ಮಾಡುತ್ತಾನೆ. ಅವನು ಆಲೋಚನೆ ಮಾಡ್ತಾನೆ, ಇಷ್ಟು ವರ್ಷಗಳ ಕಾಲ ನಾನು ಇಷ್ಟು ವಿಶ್ವಾಸದಿಂದ ಮತ್ತು ಶ್ರದ್ಧೆಯಿಂದ ಮತ್ತು ಸರಿಯಾದ ಸಮಯದಲ್ಲಿ ಕೆಲಸವನ್ನು ಮಾಡಿದ್ದೇನೆ, ಅದಕ್ಕೆ ನನಗೆ ಏನೂ ಹಣ ಸಿಕ್ಕಿಲ್ಲ. ಆದ ಕಾರಣ ಈ ಕೊನೆಯ ಪ್ರಾಜೆಕ್ಟ್ ಅಂದರೆ ಇದು ಅಂತಿಮ ಪ್ರಾಜೆಕ್ಟ್ ಇದೆ, ಇದರೊಳಗೆ ಮಾತ್ರ ನಾನು ಹಣ ಮಾಡಿಕೊಳ್ಬೇಕೆಂಬ ದುರಾಲೋಚನೆಯಿಂದ ಕಳಪೆ ಮಟ್ಟದ ವಸ್ತುಗಳನ್ನು ಹಾಕುತ್ತಾನೆ. ಯೋಜನೆಗಳನ್ನು 2.5 ವರ್ಷ ಪ್ರಾಜೆಕ್ಟನ್ನು ಕೇವಲ 1 ವರ್ಷ 6 ತಿಂಗಳಲ್ಲಿ ಪ್ರಾಜೆಕ್ಟ್ಗೆ ಯೋಜನೆಗಳು ಹಾಕುತ್ತಾನೆ. ಹಣವನ್ನು ದೋಚಲು ಪ್ರಯತ್ನ ಮಾಡುತ್ತಾನೆ. ಆ ಕಳಪೆ ಮಟ್ಟದ ಕೆಲಸಗಳನ್ನೆಲ್ಲ ಮಾಡುತ್ತಾ ಕೇವಲ 1 ವರ್ಷ 6 ತಿಂಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. ಮಾರುದಿವಸವೇ ಅವರ ಬಾಸ್ ಹೇಳುತ್ತಾನೆ, ನೀವು ಕೊಟ್ಟ ಕೆಲಸ ಕಾರ್ಯಗಳನ್ನು ನಾನು ಪೂರ್ಣಗೊಳಿಸಿದ್ದೇನೆ, ನನಗೆ ಅಪ್ಪಣೆ ಕೊಡಬೇಕು, ನಾನು ಹೋಗುತ್ತೇನೆ ಎಂದು ಹೇಳಿದಾಗ ಅವರ ಬಾಸ್ ಹೇಳುತ್ತಾನೆ, ನೀನು ಇಂಥ ದಿನ ಬಂದು ನನಗೆ ಭೇಟಿಯಾಗು ಎಂದು ಹೇಳುತ್ತಾರೆ. ಅವನು ಅವರು ಹೇಳಿದ ಸಮಯಕ್ಕೆ ಪುನಃ ಹೋಗಿ ಭೇಟಿಯಾಗಿ ಅವರಿಗೆ ಕೀಲಿಯನ್ನು ಒಪ್ಪಿಸುತ್ತಾನೆ, ಆ ಬಂಗ್ಲಾ ಕೀಲಿಯನ್ನು ಒಪ್ಪಿಸುತ್ತಾನೆ. ಆಗ ಅವರ ಬಾಸು ಪುನಃ ಇವನಿಗೆ ಕೊಡುತ್ತಾರೆ, ಇದು ನಿನ್ನದು ಎಂದು ಹೇಳುತ್ತಾರೆ. ಆಗ ಅವನು ಆಶ್ಚರ್ಯನಾಗುತ್ತಾನೆ, ಸ್ತಂಭನಾಗಿ ನಿಂತು ಬಿಡುತ್ತಾನೆ. ಅವರ ಬಾಸ್ ಹೇಳುತ್ತಾರೆ, ಇದು ನಿನ್ನ ಬಂಗಳ ಅಂತ ಹೇಳುತ್ತಾರೆ. ಇಷ್ಟು ವರ್ಷ ಕಾಲ ನನ್ನ ಬಳಿ ಶ್ರದ್ಧೆ ಮತ್ತು ವಿಶ್ವಾಸ ಮತ್ತು ನಂಬಿಕೆಯಿಂದ ಕೆಲಸ ಮಾಡಿದ ಕಾರಣ ಇದು ನನ್ನ ಸಣ್ಣ ಕಿರು ಕಾಣಿಕೆ ಎಂದು ಹೇಳುತ್ತಾ ಅವರು ಕೊಡುತ್ತಾರೆ. ಅವನು ಅವರ ಮುಂದೆ ಹೋಗಿ ಕಣ್ಣೀರು ಹಾಕುತ್ತಾ ನಿಂತು ಬಿಡುತ್ತಾನೆ. ನಾನು ನಿಮಗೆ ವಿಶ್ವಾಸ ದ್ರೋಹ ಮಾಡಿದ್ದೇನೆ, ನಾನು ಯೋಗ್ಯನಲ್ಲ ನಿಮ್ಮ ಬಳಿ ಮಾತನಾಡಲು ಎಂದು ಹೇಳುತ್ತಾ ಕಣ್ಣೀರು ಹಾಕುತ್ತಾ ನಿಂತು ಬಿಡುತ್ತಾನೆ ನೋಡಿ. ಈ ಕಥೆ ಸಾರಾಂಶ ಇಷ್ಟೇ ನೋಡಿ. ನಾವು ಯಾವುದೇ ಕೆಲಸಗಳು ಮಾಡಲಿ, ಕಾರ್ಯಗಳನ್ನು ಮಾಡಲಿ, ಅದಕ್ಕೆ ಶ್ರದ್ಧೆಯಿಂದ ಮಾಡಬೇಕು, ವಿಶ್ವಾಸದಿಂದ ಮಾಡಬೇಕು, ಭಕ್ತಿಯಿಂದ ಕೆಲಸವನ್ನು ಮಾಡಬೇಕು. ಅದಕ್ಕೆ ಫಲಾಫಲಗಳನ್ನು ಅಪೇಕ್ಷಿಸಬಾರದು, ತಾನೇ ಬರುತ್ತದೆ. ಇವತ್ತು ನೋಡಿ, ಅವನು ಫಲ ಬೇಡಲಾರದೆ ಅವರ ಬಾಸ್ ಯಾವ ರೀತಿ ನೋಡಿ ಬಂಗ್ಲಾ ಕೊಡಬೇಕೆಂದು ಕೊಟ್ಟ ನೋಡಿ. ಅದಕ್ಕೆ ಅಲ್ಲಿ ನಮ್ಮ ಕೆಲಸದಲ್ಲಿ ವಿಶ್ವಾಸ, ಭಕ್ತಿ, ಶ್ರದ್ಧೆಯಿಂದ ಮಾಡಿದಲ್ಲಿ ಫಲಗಳು ತಾನೇ ಬರುತ್ತದೆ. ಇವತ್ತು ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರತಿಯೊಂದು ಕಟ್ಟಡವನ್ನು ಸ್ಮರಣೀಯತೆ
ಆ ಕಟ್ಟಡಗಳನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಆಲೋಚನೆ ಮಾಡೋಕ್ಕೆ ಇಂಜಿನಿಯರ್ಗಳು ರಿಸರ್ಚ್ ಮಾಡೋಕ್ಕೆ ಕೆಲವೊಂದು ವರ್ಷಾನುಗಟ್ಟಲೆ ಕಲಿತೇವೆ. ಅದು ನೋಡ್ರಿ ಲೈಫ್ ಡೆಡಿಕೇಶನ್. ಪ್ರೊಫೆಷನಲ್ ಎಥಿಕ್ಸ್ ಅಂದರೆ ಅದು ನೋಡ್ರಿ, ನಾವು ಯಾವ ಕೆಲಸ ಕಾರ್ಯಗಳು ಮಾಡ್ತೀವಲ್ಲ ಅದಕ್ಕೆ ಡೆಡಿಕೇಶನ್ 100% ಇದ್ದಾಗ ಆ ಫಲಗಳು ತಾನೇ ಬರುತ್ತೆ ನೋಡ್ರಿ. ಬಸವಣ್ಣ ಅವರು ಹೇಳುತ್ತಾರೆ, ಕಾಯಕವೇ ಕೈಲಾಸ, ವರ್ಕ್ ವಿತ್ ವರ್ಕ್ಶಾಪ್ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.